ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದ್ಬಿಟ್ಟು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ದು ಡೆವಿಲ್ ಮೂವಿ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಡೆವಿಲ್ ಮೂವಿ ಆಲ್ರೆಡಿ ಒಂದು 50% ಮುಗಿದಿರ್ಬೋದು ರೀ. ಮೇ ಬಿ ಅಕ್ಟೋಬರ್ ತನಕ ರಿಲೀಸ್ ಆಗೋದು ರೀ ಡೆವಿಲ್ ಮೂವಿ. ಫುಲ್ ಹಬ್ಬ ಅಂತೂ ರಿಲೀಸ್ ಆದ್ರೆ ಹಬ್ಬನೇ ಆಗ್ತಾರೆ ಡೆವಿಲ್ ಮೂವಿ ರೀ. ಇನ್ನೂ ದರ್ಶನ್ ಸರ್ ಬ್ಯಾನ್ ನೋವಿದೆ ಅಂತ ಕಂಡುಬರುತ್ತೆ. ಯಾಕೆಂದ್ರೆ ಲಾಸ್ಟ್ ಟೈಮ್ ಅವ್ರ ಅಭಿಮಾನಿಗಳೆಲ್ಲ ಅವ್ರ ಮನೆ ಮುಂದೆ ಹೋದಾಗ ಅವರು ಬ್ಯಾನ್ ನೋವಿದೆ ಅಂತ ಹೇಳ್ಕೊಂಡವರು. ಯಾಕಂದ್ರೆ ಜಾಸ್ತಿ ನಿಂದಿರೋಕೆ ಆಗಿದ್ದಿಲ್ಲ ಅವ್ರಿಗೆ, ಫೋಟೋ ಅದು ತಗೊಳಕ್ಕಾಗಲ್ಲ ರೀ ಅಭಿಮಾನಿಗಳ ಸಂಗಟವರಿಗೆ. ಯಾಕೆ ಬೆನ್ನು ನೋವಿನ ತೊಂದರೆಯಲ್ಲಿದ್ದಾರೆ. ಜಾಸ್ತಿ ಅಭಿಮಾನಿಗಳು ತೊಂದರೆ ಕೊಡಬಾರ್ದು ಅವ್ರಿಗಿನ್ನು. ಆದಷ್ಟು ಬೇಗ ಡೆವಿಲ್ ಮೂವಿ ಶೂಟಿಂಗ್ ಕಂಪ್ಲೀಟ್ ಆಗಲಿ, ಥಿಯೇಟ್ರಿಗೆ ಬರಲಿ, ಎಲ್ಲರೂ ಹೋಗಿ ನೋಡೋಣ, ಹಬ್ಬ ಮಾಡೋಣ ಡೆವಿಲ್ ಮೂವಿ ಬಗ್ಗೆ ನೋಡಿ. ಡೆವಿಲ್ ಆದ ನಂತರ ಜೋಗಿ ಪ್ರೇಮ್ ಸರ್ ಸಂಗಟ ಇನ್ನೊಂದು ಮೂವಿ ಮಾಡಬೇಕು ಅವರು. ಆಂಜನೇಯ ಪೋಸ್ಟರ್ ಬಿಟ್ಟಿರಲ್ಲ ಲಾಸ್ಟ್ ಟೈಮ. ಮೂವಿ ಟೈಟಲ್ ಅಂತೂ ಅನೌನ್ಸ್ಮೆಂಟ್ ಆಗಿಲ್ಲ. D56 ಅದರದು ನೋಡಬೇಕು. ಈ ಡೆವಿಲ್ ಅಂತೂ D57 ಅದ. ಆಮೇಲೆ ಸಿಂಧೂರ್ ಲಕ್ಷ್ಮಣ ತರುಣ್ ಸುಧೀರ್ ಸರ್ ಸಂಗಡ ಮಾಡತ್ತಾರ. ಅದು ಕೂಡ ಭಾರಿ ಅದರ ಕತೆ. ಅದು ರಿಯಲ್ ಸ್ಟೋರಿ ಅದ ರೀ. ಸಿಂಧೂರ್ನ ಆಗಿರೋ ಲಕ್ಷ್ಮಣನ ಕತೆ ಅದರದು ಅದ್ಭುತವಾದ ಮೂವಿ ರೀ. ಸ್ವಾತಂತ್ರ್ಯ ಹೋರಾಟಗಾರ ಬಗ್ಗೆ ಅದರ ಅದು ಕೂಡ ಮೂವಿ. ನೆಕ್ಸ್ಟ್ ಮೂವೀಸ್ ಅಂತೂ ದರ್ಶನ್ ಸ್ವಲ್ಪ ಫುಲ್ ಹಬ್ಬ ಅವರು ಎಲ್ಲ. ಸಿಂಧೂರ್ ಲಕ್ಷ್ಮಣ, ಡೆವಿಲ ಮತ್ತು ಜೋಗಿ ಪ್ರೇಮ್ ಸರ್ ಸಂಗಟ ರೀ. ಜೋಗಿ ಪ್ರೇಮ್ ಸರ್ ಸಂಗಟ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಎಲ್ಲ ಸಾಂಗ್ಸ್ ಅಂತೂ ಹಿಟ್ ಇರ್ತಾವೆ ರೀ. ಅವು ಅಡ್ವಾನ್ಸ್ ಹೇಳ್ಬೋದು. ಯಾಕೆಂದ್ರೆ ಜೋಗಿ ಪ್ರೇಮ್ ಸರ್ ಅಂತೂ ಮ್ಯೂಸಿಕ್ ಅಂತೂ ಭಾಳ ಒತ್ತು ಕೊಡ್ತಾರೆ. ಕಾದು ನೋಡೋಣ ಡೆವಿಲ್ ಮೂವಿ ಯಾರು ರಿಲೀಸ್ ಆಗತ್ತೆ ಅಂತ. ವೇಟಿಂಗ್ ಫಾರ್ ಡೆವಿಲ್ ಮೂವಿ. ಡೆವಿಲ್ ಮೂವಿಗೆ ಯಾರ್ಯಾರು ಕಾಯ್ಲಿತ್ತಿರೋ ಅವ್ರಿಗೆ ಈ ವಿಡಿಯೋ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದೆ ನೋಡೋದ್ರಿ. ನಮಸ್ಕಾರ. ಇನ್ನೊಂದರೆ ದರ್ಶನ್ ಸರ್ದು ಯಾವ ಮೂವಿ ರಿಲೀಸ್ ಮಾಡಿದ್ರೆ ಥಿಯೇಟ್ರಿಗೆ ಹೋಗಿ ನೋಡ್ತೀರ ಮತ್ತು ಕಮೆಂಟ್ ಮಾಡಿ ಹೇಳಿ. ದರ್ಶನ್ ಸರ್ದು ಯಾವ ಮೂವಿ ರಿಲೀಸ್ ಆಗೋದು ಹೇಳ್ರಿ ಕಮೆಂಟ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದೆ ನೋಡೋದ್ರಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದ್ಬಿಟ್ಟು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ದು ಡೆವಿಲ್ ಮೂವಿ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಡೆವಿಲ್ ಮೂವಿ ಆಲ್ರೆಡಿ ಒಂದು 50% ಮುಗಿದಿರ್ಬೋದು ರೀ. ಮೇ ಬಿ ಅಕ್ಟೋಬರ್ ತನಕ ರಿಲೀಸ್ ಆಗೋದು ರೀ ಡೆವಿಲ್ ಮೂವಿ. ಫುಲ್ ಹಬ್ಬ ಅಂತೂ ರಿಲೀಸ್ ಆದ್ರೆ ಹಬ್ಬನೇ ಆಗ್ತಾರೆ ಡೆವಿಲ್ ಮೂವಿ ರೀ. ಇನ್ನೂ ದರ್ಶನ್ ಸರ್ ಬ್ಯಾನ್ ನೋವಿದೆ ಅಂತ ಕಂಡುಬರುತ್ತೆ. ಯಾಕೆಂದ್ರೆ ಲಾಸ್ಟ್ ಟೈಮ್ ಅವ್ರ ಅಭಿಮಾನಿಗಳೆಲ್ಲ ಅವ್ರ ಮನೆ ಮುಂದೆ ಹೋದಾಗ ಅವರು ಬ್ಯಾನ್ ನೋವಿದೆ ಅಂತ ಹೇಳ್ಕೊಂಡವರು. ಯಾಕಂದ್ರೆ ಜಾಸ್ತಿ ನಿಂದಿರೋಕೆ ಆಗಿದ್ದಿಲ್ಲ ಅವ್ರಿಗೆ, ಫೋಟೋ ಅದು ತಗೊಳಕ್ಕಾಗಲ್ಲ ರೀ ಅಭಿಮಾನಿಗಳ ಸಂಗಟವರಿಗೆ. ಯಾಕೆ ಬೆನ್ನು ನೋವಿನ ತೊಂದರೆಯಲ್ಲಿದ್ದಾರೆ. ಜಾಸ್ತಿ ಅಭಿಮಾನಿಗಳು ತೊಂದರೆ ಕೊಡಬಾರ್ದು ಅವ್ರಿಗಿನ್ನು. ಆದಷ್ಟು ಬೇಗ ಡೆವಿಲ್ ಮೂವಿ ಶೂಟಿಂಗ್ ಕಂಪ್ಲೀಟ್ ಆಗಲಿ, ಥಿಯೇಟ್ರಿಗೆ ಬರಲಿ, ಎಲ್ಲರೂ ಹೋಗಿ ನೋಡೋಣ, ಹಬ್ಬ ಮಾಡೋಣ ಡೆವಿಲ್ ಮೂವಿ ಬಗ್ಗೆ ನೋಡಿ. ಡೆವಿಲ್ ಆದ ನಂತರ ಜೋಗಿ ಪ್ರೇಮ್ ಸರ್ ಸಂಗಟ ಇನ್ನೊಂದು ಮೂವಿ ಮಾಡಬೇಕು ಅವರು. ಆಂಜನೇಯ ಪೋಸ್ಟರ್ ಬಿಟ್ಟಿರಲ್ಲ ಲಾಸ್ಟ್ ಟೈಮ. ಮೂವಿ ಟೈಟಲ್ ಅಂತೂ ಅನೌನ್ಸ್ಮೆಂಟ್ ಆಗಿಲ್ಲ. D56 ಅದರದು ನೋಡಬೇಕು. ಈ ಡೆವಿಲ್ ಅಂತೂ D57 ಅದ. ಆಮೇಲೆ ಸಿಂಧೂರ್ ಲಕ್ಷ್ಮಣ ತರುಣ್ ಸುಧೀರ್ ಸರ್ ಸಂಗಡ ಮಾಡತ್ತಾರ. ಅದು ಕೂಡ ಭಾರಿ ಅದರ ಕತೆ. ಅದು ರಿಯಲ್ ಸ್ಟೋರಿ ಅದ ರೀ. ಸಿಂಧೂರ್ನ ಆಗಿರೋ ಲಕ್ಷ್ಮಣನ ಕತೆ ಅದರದು ಅದ್ಭುತವಾದ ಮೂವಿ ರೀ. ಸ್ವಾತಂತ್ರ್ಯ ಹೋರಾಟಗಾರ ಬಗ್ಗೆ ಅದರ ಅದು ಕೂಡ ಮೂವಿ. ನೆಕ್ಸ್ಟ್ ಮೂವೀಸ್ ಅಂತೂ ದರ್ಶನ್ ಸ್ವಲ್ಪ ಫುಲ್ ಹಬ್ಬ ಅವರು ಎಲ್ಲ. ಸಿಂಧೂರ್ ಲಕ್ಷ್ಮಣ, ಡೆವಿಲ ಮತ್ತು ಜೋಗಿ ಪ್ರೇಮ್ ಸರ್ ಸಂಗಟ ರೀ. ಜೋಗಿ ಪ್ರೇಮ್ ಸರ್ ಸಂಗಟ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಎಲ್ಲ ಸಾಂಗ್ಸ್ ಅಂತೂ ಹಿಟ್ ಇರ್ತಾವೆ ರೀ. ಅವು ಅಡ್ವಾನ್ಸ್ ಹೇಳ್ಬೋದು. ಯಾಕೆಂದ್ರೆ ಜೋಗಿ ಪ್ರೇಮ್ ಸರ್ ಅಂತೂ ಮ್ಯೂಸಿಕ್ ಅಂತೂ ಭಾಳ ಒತ್ತು ಕೊಡ್ತಾರೆ. ಕಾದು ನೋಡೋಣ ಡೆವಿಲ್ ಮೂವಿ ಯಾರು ರಿಲೀಸ್ ಆಗತ್ತೆ ಅಂತ. ವೇಟಿಂಗ್ ಫಾರ್ ಡೆವಿಲ್ ಮೂವಿ. ಡೆವಿಲ್ ಮೂವಿಗೆ ಯಾರ್ಯಾರು ಕಾಯ್ಲಿತ್ತಿರೋ ಅವ್ರಿಗೆ ಈ ವಿಡಿಯೋ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದೆ ನೋಡೋದ್ರಿ. ನಮಸ್ಕಾರ. ಇನ್ನೊಂದರೆ ದರ್ಶನ್ ಸರ್ದು ಯಾವ ಮೂವಿ ರಿಲೀಸ್ ಮಾಡಿದ್ರೆ ಥಿಯೇಟ್ರಿಗೆ ಹೋಗಿ ನೋಡ್ತೀರ ಮತ್ತು ಕಮೆಂಟ್ ಮಾಡಿ ಹೇಳಿ. ದರ್ಶನ್ ಸರ್ದು ಯಾವ ಮೂವಿ ರಿಲೀಸ್ ಆಗೋದು ಹೇಳ್ರಿ ಕಮೆಂಟ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದೆ ನೋಡೋದ್ರಿ. ನಮಸ್ಕಾರ.